ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿಂಚನ, ಭಾಗವಹಿಸುತ್ತಿರುವ ಬಾಲ ಪ್ರತಿಭೆ ಮಡಿಕೇರಿ ಚೇರಂಬಾಣೆಯ ಅಯ್ಯಂಡ ತ್ರಿಶೂಲ್ ಚಂಗಪ್ಪ. ಪ್ರೀತಿಯ ಮಕ್ಕಳೇ, ಇವತ್ತಿನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶಿವನ ನೋಡುವೆಯ. ಮಕ್ಕಳೇ, ಶಿವ ಅಂದ ಕೂಡ್ಲೆ ನಮಗೆ ಸ್ವಲ್ಪ ಭಯವೂ ಬರುತ್ತೆ, ಸ್ವಲ್ಪ ಪ್ರೀತಿಯೂ ಹುಟ್ಟುತ್ತೆ. ಕಷ್ಟದಲ್ಲಿದ್ದಾಗ ದೇವರು ಕಾಪಾಡ್ತಾರೆ ಅನ್ನೋದು ನಮ್ಮ ತಂದೆ ತಾಯಿ ಹಿರಿಯರು ಕಲಿಸಿದಂತಹ ಪಾಠ. ನಮ್ಮ ಪಠ್ಯಗಳಲ್ಲೂ ಕೂಡ ದೇವರ ಸ್ಮರಣೆಯನ್ನ ಮಾಡಬೇಕು ಮಕ್ಕಳು. ಬಾಲ್ಯದಿಂದಲೂ ಆ ಸಂಸ್ಕಾರವನ್ನ ಹಿರಿಯರು ಬೆಳೆಸಬೇಕು ಅಂತ ಕಿವಿ ಮಾತು ಇರುವಂತಹ ಪಾಠವನ್ನ ನಾವು ಓದಿರ್ತೀವಿ. ದಿನ ಬೆಳಗಾದ್ರೆ ನಾವು ನಮ್ಮ ಕೈಗಳನ್ನ ನೋಡಿ ಕರಾಗ್ರೆ ವಸತೆ ಲಕ್ಷ್ಮಿ ಎನ್ನುವಂತಹ ಶ್ಲೋಕವನ್ನ ಹೇಳುತ್ತಾ ಕಣ್ಣುಜ್ಜಿ ದರ್ಶನ ಮಾಡಿ ಆನಂತರ ನಾವು ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಆರಂಭ ಮಾಡ್ತೀವಿ. ಇದು ನಮಗೆ ಹಿರಿಯರು ಕಲಿಸಿದಂತಹ ಪಾಠ ಅಲ್ವಾ? ಇವತ್ತು ಶಿವನನ್ನ ಆರಾಧಿಸುವಂತಹ ವಿಶೇಷ ದಿನ ಶಿವರಾತ್ರಿ. ನಮ್ಮೆಲ್ಲ ಮುದ್ದು ಮಕ್ಕಳಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವನನ್ನ ಆರಾಧಿಸೋಣ, ಶಿವ ಸ್ಮರಣೆಯನ್ನ ಮಾಡೋಣ. ಈಗಾಗಲೇ ನಿಮ್ಮೊಟ್ಟಿಗೆ ಒಂದು ಅಂಶವನ್ನ ಆಕಾಶವಾಣಿ ಹಂಚಿಕೊಂಡಿತ್ತು. ಏನಪ್ಪ ವಿಷಯ ಅಂದ್ರೆ, ಕ್ರಿಸ್ಮಸ್ ರಜೆಯಲ್ಲಿ ಕೆಲವು ಮಕ್ಕಳು ಮಡಿಕೇರಿ ಆಕಾಶವಾಣಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ. ಹಾಗೆಯೇ ಒಂದು ಬಾಲ ಪ್ರತಿಭೆ ನಮ್ಮ ಆಕಾಶವಾಣಿಗೆ ಬಂದಿತ್ತು. ಇಂದು ಅದರ ಸಂದರ್ಶನವನ್ನ ಕೇಳುವ ಸಮಯ. ಒಂದು ವಿಚಾರ ಏನು ಗೊತ್ತಾ? ಇವತ್ತಿನ ಕಾರ್ಯಕ್ರಮದ ಅತಿಥಿ ಅಂದರೆ ಬಾಲ ಪ್ರತಿಭೆ ತನ್ನ ಮಾಮನನ್ನ ಬಹಳ ಪ್ರೀತಿಸುತ್ತಂತೆ. ಮಾಮನನ್ನ ಬಿಟ್ಟು ಒಂದು ಕ್ಷಣವೂ ಕೂಡ ಇರೋದಿಲ್ವಂತೆ. ಮಾಮನ ಮಾತನ್ನ ಅಚ್ಚುಕಟ್ಟಾಗಿ ಕೇಳಿ ಅದರಂತೆಯೇ ನಡೆಯುವಂತಹ ವಿಶೇಷ ಮಗು. ಹಿರಿಯರು ಕಿರಿಯರಿಗೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತಾರೆ ಅನ್ನೋದಕ್ಕೆ ಇವತ್ತಿನ ಬಾಲ ಪ್ರತಿಭೆಯ ಮಾತುಗಳೇ ಸಾಕ್ಷಿ. ತಡ ಮಾಡೋದು ಬೇಡ, ಬನ್ನಿ ಆ ಬಾಲ ಪ್ರತಿಭೆಯನ್ನ ಮಾತನಾಡಿಸೋಣ. ಹಾಯ್ ಪುಟ್ಟ. ಹಾಯ್. ನಿನ್ನ ಹೆಸರೇನು? ನನ್ನ ಹೆಸರು ತ್ರಿಶೂಲ್ ಚಂಗಪ್ಪ. ತ್ರಿಶೂಲ್ ಚೆಂಗಪ್ಪ. ಯಾವ ಊರು? ಬೆಂಗಳೂರು. ಬೆಂಗಳೂರು? ಇದ್ಯಾ ಊರು? ಇದು ಮಡಿಕೇರಿ. ಬೆಂಗಳೂರಿಂದ ಮಡಿಕೇರಿಗೆ ತ್ರಿಶೂಲ್ ಚೆಂಗಪ್ಪ ಎ ವೈ ಯಾಕಾಗಿ ಬಂದಿರೋದು? ಏನು ಮಡಿಕೇರಿಗೆ ಯಾಕಾಗಿ ಬಂದಿರೋದು? ಯಾಕಂದ್ರೆ ನಂಗೆ ರಜೆ ಇತ್ತು. ರಜೆನಾ? ಯಾವ ರಜೆ? ಕ್ರಿಸ್ಮಸ್. ಕ್ರಿಸ್ಮಸ್ ರಜೆಗೆ ಬಂದಿದ್ದ. ನಿಮ್ಮನೇಲಿ ಯಾರೆಲ್ಲ ಇದ್ದೀರಾ? ನಾನು, ಅಣ್ಣ, ಅಪ್ಪ, ಅಮ್ಮ. ಅಣ್ಣನ ಹೆಸರೇನು? ಸಾಗರ್. ಸಾಗರ್. ಅವನ ಎಷ್ಟನೇ ಕ್ಲಾಸು? ನೀನು ಎಷ್ಟನೇ ಕ್ಲಾಸು? ನಾನು ಫಸ್ಟ್, ಅವನು ಆಫೀಸು. ಆಫೀಸು? ಯಾವ ಆಫೀಸು? UCB. ಅಂದ್ರೇನು? UCB ನಂಗೆ ಗೊತ್ತಿಲ್ಲ. ಆಫೀಸ್ಗೆ ಹೋಗ್ತಾನ? ಕಂಪನಿ ಹೆಸರು ಅದು. ಹೌದಾ? ದೊಡ್ಡವನ ಅವನು? ಓ, ನೀನನ್ನು ಏನಂತ ಕರೀತಾನವನು? ಬ್ರೋ. ಬ್ಲೂ? ಬ್ರೋ ಬಿಯಾರೋ. ಓ, ಬ್ರೋ. BRO ಬ್ರೋ. ಏನಂತಾನೆ ಅವನು? ಯಾವ ಥರ ಕರೀತಾನೆ ಹೇಳ್ಬಿಡು. ಬ್ರೋ. ಬ್ರೋನೆ.
ಹಾಗೆ ಕರೀತಾನ? ನಾನು ಬ್ರೋನೇ ಕರೆಯೋದು. ಹೌದಾ? ಯಾಕಾಗಿ ಹೆಸರಿದೆಯಲ್ಲ ನಿಮಗೆ? ನಮಗೆ ಯಾಕಂದ್ರೆ ಅವನೇ ಹೇಳಿದ ಬ್ರೋ ಕರಿ ನೀನು ಅಂತ. ಹೌದಾ? ಅವನೇನೋ ಬ್ರೋ ಅಂತ ಕರೀತಾನೆ, ಆ, ನಿನಗೂ ಹಾಗೆ ಕರಿ ಅಂತ ಹೇಳದ್ನಾ? ಆ. ಖುಷಿ ಇದೆಯಾ ಕರಿಯೋಕ್ಕೆ? ಒಂದ್ಸರಿ ಕರೆದ್ಬಿಡು. ಬ್ರೋ ಕರಿ ಇವಾಗ. ಬ್ರೋ ಅಲ್ಲ, ಈಗ ಸಾಗರ್ ಇರ್ತಾನೆ, ಆ, ನೀನೇನಂತ ಕರಿತೀಯಾ? ಇವಾಗ ಅಜ್ಜಿ ಹೇಳ್ತಾರೆ ಮಾಮ ಅಂತ ಕರಿ, ಬಟ್ ನಾನು ಬ್ರೋನೇ ಕರೆಯೋದು. ಬೇಜಾರಾಗಲ್ವಾ ಅವನಿಗೆ? ಇಲ್ಲ. ಮತ್ತು ಯಾರನ್ನು ಕಂಡ್ರೆ ಇಷ್ಟ ನಿಮ್ಮ ಮನೆಯಲ್ಲಿ? ಅಣ್ಣ. ಅಣ್ಣ ಸಾಗರ್. ಆ, ಯಾಕೆ? ಯಾಕಂದ್ರೆ ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ. ಅಪ್ಪನೂ ಇಷ್ಟ, ಅಮ್ಮನೂ ಇಷ್ಟ, ಕಸಿನೂ ಇಷ್ಟ. ಕಸಿನ್. ಕಸಿನ್? ಯಾರು ಕಸಿನ್? ಅವ್ರ ಒಂದು ಫ್ಯಾಮಿಲಿ, ಅವರು ಕೇರಳದಿಂದ ಬಂದಿದ್ದು. ಕೇರಳದಿಂದ? ಅವನ ಹೆಸರೇನು? ಅವನ ಹೆಸರು ಎಸ್ ಪಿ ಯು ಶಾರ್ಯನ್. ಅಕ್ಕಂದ ಹೆಸರು ಎಸ್ ಪೂರ್ವದೀರ. ಮತ್ತೆ ನಿಮ್ಮ ಫ್ರೆಂಡ್ಸ್ ಹೆಸರು? ನನ್ನ ಫ್ರೆಂಡ್ ಹೆಸರು ಮನ್ವಿತ್ ಗೋಲ್ಪಡೆ, ರಿಷಿ ಬಂದೋಕರ್, ಮಾನಸ್ ಭಾರತಿ, ಪ್ರೀತಮ್ TR. ಒಂದು ಪಟ್ಟಿನೇ ಹೇಳಿಬಿಟ್ಟಲ್ಲ, ಅಷ್ಟು ದೊಡ್ಡ ಪಟ್ಟಿ ಇದೆಯಾ ಫ್ರೆಂಡ್ಸ್ ಅಂದರೆ? ಅಷ್ಟು ಫ್ರೆಂಡ್ಸಲ್ಲಿ ತುಂಬ ಇಷ್ಟವಾದವ್ರು ಯಾರು? ರಿಷಿ ಮತ್ತೆ ಮನ್ವಿತ್. ಯಾಕೆ? ಯಾಕಂದ್ರೆ ಅವರು ನೋಟ್ಸ್ ಕೊಡ್ತಾರೆ. ನೋಟ್ಸ್ ಕೊಡ್ತಾರಾ? ನಾನು ಲೇಟಾಗಿ ಬರ್ದಿದ್ರೆ. ಯಾಕೆ ಲೇಟಾಗಿ ಬರೆಯೋದು ತ್ರಿಶೂಲು? ನಾನು ಸುಮಾರು ಕೊಟ್ಟಿದ್ರೆ ಬೇಗ ಬರೆಯಲ್ಲ, ಲೆಸ್ ಕೊಟ್ಟಿದ್ರೆ ಬರೀತೀನಿ. ಯಾಕೆ ಬರೆಯೋಕ್ಕಾಗಲ್ಲ ತ್ರಿಶೂಲ್ಗೆ? ಯಾಕಂದ್ರೆ ಅದು ತುಂಬ ಇರುತ್ತೆ. ಒಂದೊಂದ್ಸಲ ಮ್ಯಾಮ್ ಬೇಗ ಬಂದ್ಬಿಟ್ಟು ಬೋರ್ಡ್ನ ಎರೇಸ್ ಮಾಡ್ತಾರೆ, ಆಗ ನೋಟ್ಸ್ ಕೊಡ್ತಾರೆ. ಅಲ್ಲಪ್ಪ, ಈಗ ನಿಮ್ಮ ಫ್ರೆಂಡ್ಸ್ ಫಾಸ್ಟಾಗಿ ಬರೀತಾರೆ ಅಂದಮೇಲೆ ತ್ರಿಶೂಲ್ ಚೆಂಗಪ್ಪನು ಫಾಸ್ಟ್ ಇರಬೇಕಲ್ವಾ? ಹೌದು. ಯಾಕೆ ಫಾಸ್ಟ್ ಇಲ್ಲ? ಯಾಕಂದ್ರೆ ನನ್ನ ಹ್ಯಾಂಡ್ ರೈಟಿಂಗ್ ಹೋಗ್ಬಿಡುತ್ತಂತ. ಓಹೋ, ಮತ್ತೆ ಎಕ್ಸಾಮಲ್ಲಿ ಏನು ಮಾಡೋದು? ಎಕ್ಸಾಮ್ಲಿ ನಾನು ಸ್ವಲ್ಪ ಬೇಗ ಬರೀತಿಲ್ಲ, ಅವ್ರು ಲೆಸ್ಸ ಕೊಡ್ತಾರೆ. ಒಂದು 4 ಪೇಪರ್ಸ್ ಅಷ್ಟೇ. ಹ್ಯಾಂಡ್ ರೈಟಿಂಗ್ ಹೋಗಲ್ವಾ? ನಾನು ಇಲ್ಲ. ಮತ್ತೆ ಕ್ಲಾಸಲ್ಲಿ ಮಾತ್ರ ಹ್ಯಾಂಡ್ ರೈಟಿಂಗ್ ಹೋಗ್ಬಿಡತ್ತೆ. ಅದು ಬರೀ ಒಂದು 3 ಕ್ವಶನ್ಸ್ ಅಷ್ಟೇ ಕೊಡೋದು. ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3. ಇನ್ನೊಂದು ಪೇಪರ್ಲಿ 3 ಕ್ವಶನ್. ಎಕ್ಸಾಮ್ ಅಂದ್ರೆ ಭಯ ಇಲ್ವಾ? ಭಯ ಇದೆ, ಸ್ವಲ್ಪ ಇದೆಯಾ? ಯಾಕೆ? ಯಾಕಂದ್ರೆ ಅವರು ಯಾರು ರೀಡ್ ಮಾಡಿರ್ತಾರೆ ಅವ್ರು ಕೊಡಲ್ಲ, ಬೇರೆಲ್ಲ ಕೊಟ್ಬಿಡ್ತಾರೆ. ಹೌದಾ? ಯಾರು? ಟೀಚರ್. ಅಲ್ಲ, ಈಗ ಯಾರು ರೀಡ್ ಮಾಡಿರಲ್ಲ, ಸ್ವಲ್ಪ ಜನಕ್ಕೆ ಝೀರೋ, ಹಂಗೆ 0 ಮಾರ್ಕ್ಸ್. ಮಕ್ಕಳು ಓದ್ಬೇಕೋ ಬೇಡವೋ? ಓದಬೇಕು. ಯಾಕಾಗಿ ಓದಬೇಕು? ಯಾಕಂದ್ರೆ ಒಳ್ಳೆ ಮಾರ್ಕ್ಸ್ ಸಿಗಲಿ. ಮಾರ್ಕ್ಸಿನ ತೆಗಿತಾರೆ. ಇನ್ನೊಂದು ಒಳ್ಳೆ ಹುಡುಗ ಇರಬೇಕು, ಒಳ್ಳೆ ಹುಡುಗ ಆಗಬೇಕು ಅಂತ. ಆಮೇಲೆ ಲೆಸ್ ಮಾರ್ಕ್ಸ್ ಸಿಕ್ಕಿದ್ರೆ ಅಮ್ಮ ಹೊಡಿತಾರೆ. ಹೌದಾ? ಓ, ಕೆಲವು ಅಮ್ಮಂದಿರು ಹೊಡಿಯಲ್ಲಪ್ಪ. ಹೌದು. ಇರ್ಲಿ ಬಿಡು, ಪರವಾಗಿಲ್ಲ, ನೆಕ್ಸ್ಟ್ ತೆಗೆದ್ರಾಯ್ತು ಅಂತ ಹೇಳ್ತಾರೆ ಅಲ್ವಾ? ನಿಮ್ಮಮ್ಮ ಏನು ಹೇಳ್ತಾರೆ? ನಮ್ಮಮ್ಮ ನೆಕ್ಸ್ಟ್ ತೆಗಿ ಅಂತ ಹೇಳ್ತಾರೆ. ಮತ್ತೆ ಹೊಡಿತಾರೆ ಅಂತ ಯಾಕೆ ಹೇಳಿದ್ದು ತ್ರಿಶೂಲು? ಅದು ಅಮ್ಮ ಏನೋ ಲೇಟ್ ಆದ್ರೆ ನಾನು ಕೆಳಗೆ ಹೋಗ್ತೀನಿ ಆಡಕ್ಕೆ, ನಾನು ಲೇಟಾಗಿ ಬಂದ್ರೆ ಹೊಡಿತಾರೆ. ಎಕ್ಸಾಮಲ್ಲಿ ಲೆಸ್ ಅಂಕ ಬಂದ್ರೆ, ಲೆಸ್ ಮಾರ್ಕ್ಸ್ ಬಂದ್ರೆ ಮುದ್ದು ಮಾಡ್ತಾರಾ? ಎಲ್ಲ ಹೊಡಿತಾರಲ್ವಾ? ಒಂದು 19 ಕಮ್ಮಿ ಹೋಗಿದ್ರೆ 19 20 ಕಡಿಮೆ ಹೋಗಿದ್ರೆ ಔಟ್, ಅಮ್ಮ ಹೊಡಿತಾರೆ. ಹೌದಾ? ಆಗ ಏನು ಅನ್ಸುತ್ತೆ ನಿನ್ನ ಮನಸ್ಸಿಗೆ? ಆಗ ನಂಗೆ ಬೇಜಾರಾಗುತ್ತಲ್ವಾ? ಆಮೇಲೆ ಏನು ಅಂದ್ಕೊಳ್ತೀಯ ನೀನು?
ಆಮೇಲೆ ನಾನು ಅಮ್ಮ ಅಮ್ಮ ಮತ್ತು ನಾನು ಸ್ಯಾಡ್ ಆಗಿರ್ತೀನಿ. ಆಮೇಲೆ ಆಮೇಲೆ ಅಮ್ಮ ಆಮೇಲೆ ಅಮ್ಮ ಏನು ಮಾಡಲ್ಲ. ತಿಂಡಿ ಕೊಡ್ತಾರಾ? ತಿಂಡಿ ಕೊಡಿಸ್ತಾರಾ? ತಿಂಡಿ ಕೊಡಿಸ್ತಾರೆ, ಬಟ್ ಒಂದೊಂದು ದಿನ, ಎಲ್ಲ ದಿನ ಅಲ್ಲ. ಎಲ್ಲ ದಿನ ಇಲ್ಲ. ಮತ್ತೆ ತ್ರಿಶೂಲ್ ಚೆಂಗಪ್ಪ ಎಲ್ಲ ಸಾರಿನೂ ಲೆಸ್ ಮಾರ್ಕ್ಸ್ ತೆಗಿಯಲ್ಲ ಅಲ್ವಾ? ಕೆಲವೊಮ್ಮೆ ಹೈಯೆಸ್ಟ್ ಮಾರ್ಕ್ಸು ತೆಗಿತಾರಲ್ವಾ? ಮಾರ್ಕ್ಸು ಇಂಪಾರ್ಟೆಂಟಾ? ಹೌದು. ಇಲ್ಲ. ಹೇಗೆ? ಯಾಕೆ ಇಂಪಾರ್ಟೆಂಟು ಮಾರ್ಕ್ಸು? ಯಾಕಂದ್ರೆ ಮಾರ್ಕ್ಸ್ ತುಂಬ ಸಿಕ್ಕಿದ್ರೆ ಇನ್ನೊಂದು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಅಲ್ಲೇ ಇರ್ಬೋದು. ಅಲ್ಲಪ್ಪ, ಈಗ ಎಕ್ಸಾಮಲ್ಲಿ ಮರ್ತು ಹೋಗುತ್ತೆ. ಬೇರೆ ಬೇರೆ ಟೈಮಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತೀರಾ. ಎಕ್ಸಾಮ್ ಟೈಮಲ್ಲಿ ಮರ್ತು ಹೋಗ್ಬಿಡುತ್ತೆ. ಆಗ ಮಾರ್ಕ್ಸ್ ಮುಖ್ಯನಾ? ಹೌದು ಹೌದು, ಮಾರ್ಕ್ಸೇ ಮುಖ್ಯನಾ? ಇಲ್ಲಾಂದ್ರೆ ಇಲ್ಲಾಂದ್ರೆ ಅಮ್ಮ ಹೊಡಿತಾರೆ ಹೌದು ಅಲ್ವಾ? ಮತ್ತೆ ಶಾಲೆಯಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ? ಯಾವ ಶಾಲೆ ನೀನು ಓದ್ತಾ ಇರೋದು? ನಾನು HL ಜ್ಞಾನಜ್ಯೋತಿ, ಬೆಂಗಳೂರು. ಫಸ್ಟ್ ಸ್ಟ್ಯಾಂಡರ್ಡಾ? ಫಸ್ಟ್ ಏನೆಲ್ಲ ಹೇಳ್ಕೊಡ್ತಾರೆ? ಪಂಕ್ಚುಯೇಷನ್ಸ್ ಎಲ್ಲ ಹೇಳ್ಕೊಡ್ತಾರೆ. ಏನು ಕಲ್ತಿದ್ದೀರಾ ನೀವು? ನಾನು ಕನ್ನಡ ಕಲ್ತಿದ್ದೀನಿ, ಎಲ್ಲ ಕಲ್ತಿದ್ದೀನಿ. ಹೌದಾ? ಹಾಡೆಲ್ಲ ಕಲ್ತಿದ್ದೀರಾ? ನನಗೆ ಸಂಗೀತ ಗೊತ್ತಾ? ಕಲ್ತಿದ್ದೀರಾ? ಒಂದಷ್ಟೇ ಹೇಳ್ಬೋದು. ಏನು? ಯಾವುದು? ಸೆಕೆಂಡ್ ಚಾಪ್ಟರ್ ಎಲ್ಲ ಹೇಳಿ. ಸ ಸ ರಿ ರಿ ಗ ಗ ಮ ಮ ಪ ಪ ದ ದ ನೀ ನಿ ಸ ಸ ಸ ಸ ನೀ ನಿ ದ ದ ಪ ಪ ಮ ಮ ಗ ಗ ರಿ ರಿ ಸ ಸ. ಹಾಡು ನಂಗೆ ಗೊತ್ತಿಲ್ಲ. ಯಾಕೆ ಕಲ್ತಿಲ್ಲ ತ್ರಿಶೂಲು? ನಾನು ಒಂದು ಕಲ್ತಿದ್ರೆ ಮರ್ತೋಯ್ತು. ಹೌದೇನು? ನಾನು ಸ್ಟೋರಿ ಹೇಳ್ಬೋದು. ಹೇಳಿ. ವಜ್ರದ ಅಂಗುರ. ಒಂದು ಊರಲ್ಲಿ ಒಬ್ಬ ಶ್ರೀಮಂತನಿದ್ದ. ಅವನಿಗೆ 3 ಮಕ್ಕಳು ಇದ್ದರು. ಅವನಿಗೆ ವಯಸ್ಸಾಗಿತ್ತು. ತನ್ನಲ್ಲಿದ್ದ ಹಣವನ್ನು 3 ಮಕ್ಕಳಿಗೆ ಸಮವಾಗಿ ಹಂಚಿದ. ಅವನ ಬಳಿ ಒಂದೇ ಒಂದು ವಜ್ರದ ಅಂಗುರ ಮಾತ್ರ ಉಳಿಯಿತು. ಒಂದು ವಜ್ರದ ಅಂಗುರವನ್ನು 3 ಮಕ್ಕಳಿಗೆ ಹೇಗೆ ಹಂಚೋದು ಎಂದು ಶ್ರೀಮಂತನು ಯೋಚಿಸಿದ. ಕಡೆಗೆ ಒಂದು ಉಪಾಯ ಇತ್ತು. ಅವನು ತನ್ನ 3 ಮಕ್ಕಳನ್ನು ಕರೆದು ಹೇಳಿದ, ಮಕ್ಕಳ, ನಿಮ್ಮಲ್ಲಿ ಯಾರು ಜೀವನದಲ್ಲಿ ಅತಿ ಒಳ್ಳೆ ಕೆಲಸವನ್ನು ಮಾಡುತ್ತೀರೋ ಅವರಿಗೆ ಈ ಬೆಳೆ ಬಾಳುವ ವಜ್ರದ ಅಂಗುರ ಕೊಡುತ್ತೇನೆ. ಅದಕ್ಕೆ ನಾನು 1 ವರ್ಷ ಸಮಯ ಕೊಡುತ್ತೇನೆ. ನಂತರ ನನ್ನನ್ನು ಬಂದು ಕಾಣಿರಿ ಎಂದು ಶ್ರೀಮಂತನು ಹೇಳಿದ. 3 ಮಕ್ಕಳು ವಜ್ರದ ಅಂಗುರವನ್ನು ಪಡೆಯಲು ಬಯಸಿ ಮನೆಯಿಂದ ಹೊರಟರು. 1 ವರ್ಷ ಕಳೆಯಿತು. 3 ಮಕ್ಕಳು ಮನೆಗೆ ವಾಪಸ್ಸಾದರು. ತಮ್ಮ ಒಳ್ಳೆಯ ಕೆಲಸವನ್ನು ತಂದೆಗೆ ತಿಳಿಸಲು ತಯಾರಾಗಿ ಬಂದರು. ಮೊದಲ ಮಗ ಹೇಳಿದ, ಅಪ್ಪಾಜಿ, ನನ್ನ ಮೇಲಿನ ನಂಬಿಕೆಯಿಂದ ನನ್ನ ಸ್ನೇಹಿತ ತನ್ನ ಅಪಾರ ಧನವನ್ನು ಸ್ವಲ್ಪ ತಿಂಗಳ ಕಾಲ ನನ್ನಲ್ಲೇ ಬಿಟ್ಟು ಹೋದ. ಅವನು ಹಿಂದಿರುಗಿದಾಗ ನಾನು ಬಡ್ಡಿ ಸಮೇತ ಅವನ ಹಣವನ್ನು ಹಿಂದಿರುಗಿಸಿದೆ ಎಂದು ಹೇಳಿದ. ಇದು ಪ್ರತಿಯೊಬ್ಬರು ಮಾಡಬೇಕಾದ ಕೆಲಸ, ನೀನು ಮಾಡಿದ್ವಿ, ಇದೇನು ಅತಿ ಒಳ್ಳೆ ಕೆಲಸ ಏನಿಲ್ಲ ಎಂದು ಹೇಳಿದ. 2ನೇ ಮಗ ಕಡೆಗೆ ತಿರುಗಿ ನೋಡಿದ. ಆಗ 2ನೇ ಮಗ ಹೇಳಿದ, ಅಪ್ಪಾಜಿ, ನಾನು ಪ್ರಯಾಣ ಮಾಡುವಾಗ ಅಕಸ್ಮಾತ್ ಒಂದು ಮಗು ನೀರಲ್ಲಿ ಬಿತ್ತಿತ್ತು. ಎಲ್ಲರೂ ಅಳುತ್ತಿದ್ದರ ಹೊರತು ಮಗುವನ್ನು ಬದುಕಿಸಲು ಯಾರೂ ಧೈರ್ಯ ಮಾಡಿಲ್ಲ. ಆಗ ನಾನು ನೀರಿಗೆ ಧುಮುಕಿ ಮಗುವನ್ನು ಎತ್ತಿ ತಂದೆ ಎಂದು ಹೇಳಿದ. ಇದು ನಿಜಕ್ಕೆ ಸಾಹಸದ ಕೆಲಸ, ಅತಿ ಒಳ್ಳೆ ಕೆಲಸ ಏನಲ್ಲ ಎಂದು ಹೇಳಿದ. ಕಡೆಯ ಮಗ ಹೇಳಿದ, ಅಪ್ಪಾಜಿ, ನಾನು ಪ್ರಯಾಣ ಮಾಡುವಾಗ ನನ್ನೊಬ್ಬ ಶತ್ರು ನಮ್ಮ ಗುಂಪಿನಲ್ಲಿದ್ದ.
ಅವನು ಇಕ್ಕಟ್ಟಾದ ಕಲ್ಲು ಬಂಡೆಯ ತುದಿಯಲ್ಲಿ ಮಲಗಿದ. ಇನ್ನೇನು ಒಂದು ಬಂಡೆಯ ಕಲ್ಲು ಅವನ ಮೇಲೆ ಜಾರಿ ಬೀಳುತ್ತಿತ್ತು. ಅವನನ್ನು ಎಚ್ಚರಗೊಳಿಸಿ ಸಾವಿಂದ ಪಾರು ಮಾಡಿದ್ದೆ. ತನ್ನ ಕೆಲಸದ ಬಗ್ಗೆ ಹೇಳಿದ. ಶ್ರೀಮಂತನಿಗೆ ಮಗನ ಮಾತು ಕೇಳಿ ಬಹಳ ಸಂತೋಷ ಆಯಿತು. ವಜ್ರದಂಗದವನ್ನು ಮೂರನೇ ಮಗನಿಗೆ ಕೊಟ್ಟರು. ಈ ಕಥೆಯಿಂದ ತಿಳಿದು ಬರುವ ನೀತಿ ಅಂದರೆ ನಮ್ಮ ಶತ್ರುಗಳನ್ನು ಪ್ರೀತಿಸೋದಿಂತ ಅತಿ ಒಳ್ಳೆ ಕೆಲಸವೇನಿಲ್ಲ. ಹರಿಯೋ. ಯಾರು ಹೇಳ್ಕೊಟ್ಟಿದ್ದು? ಅದು ಅಮ್ಮ ಟೀಚರ್ ಹೇಳ್ಕೊಡ್ತಾರೆ. ಅದು ಕಾಂಪಿಟೇಷನ್ಗೆ ಹೇಳಿದ್ದು. ಬಾಲ್ವಿಹಾರ್. ಬಾಲವಿಹಾರ. ಅಲ್ಲಿ ಸ್ಪರ್ಧೆಗೆ ಹೋಗಿದ್ರಾ? ಬಹುಮಾನ ಬಂತ? ಇದು ಬಂದಿಲ್ಲ, ಪ್ರೈಸ್ ಬಂದಿಲ್ಲ. ಯಾಕಂದ್ರೆ ನಾನು ಮಿಸ್ಟೇಕ್ ಮಾಡಿಸ್ತಿದ್ದೆ. ಏನ್ ಮಿಸ್ಟೇಕ್ ಅಂದ್ರೆ ಏನು? ಮಿಸ್ಟೇಕ್ ಅಂದ್ರೆ ತಪ್ಪು. ತಪ್ಪೇ ಮಾಡಬಾರ್ದ ಹಾಗಿದ್ರೆ ಮಕ್ಕಳು? ಹೌದು. ಹಾಗೇನಿಲ್ಲ ಅಂತಾರಲ್ಲ ಕೆಲವು ಟೀಚರ್ಸು. ಮಕ್ಕಳೇ ತಪ್ಪು ಮಾಡೋದು, ದೊಡ್ಡವ್ರು ತಪ್ಪು ಮಾಡೋದಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರಪ್ಪ. ನೀವೇ ಬೇಜಾರು ಮಾಡ್ಕೋಬೇಕು? ಯಾಕಂದ್ರೆ ಅದು ಒಂದೊಂದ್ಸಲ ಏನಾದ್ರು ತಪ್ಪು ಮಾಡಿದ್ರೆ ನಾನು ಬೇರೆಯವರು ಪ್ರಿನ್ಸಿಪಲ್ಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಇನ್ನೊಂದು ಕ್ಲಾಸ್ಗೆ ಹೋಗಿ ಸ್ಟ್ಯಾಂಡ್ ಮಾಡಿಸ್ತಾರೆ. ಈಗ ಬಹುಮಾನ ಬರಲಿಲ್ಲ ಅಂತ ತ್ರಿಶೂಲ್ ಚೆಂಗಪ್ಪನಿಗೆ ಬೇಸರ ಆಯ್ತಾ? ನೆಕ್ಸ್ಟ್ ಟೈಮ್ ನಾನು ಮಾಡ್ಬೋದು. ಹೌದಲ್ಲ, ವೆರಿ ಗುಡ್. ಒಂದು ಒಳ್ಳೆ ಪಾಯಿಂಟ್ ಹೇಳಿದೆ. ಎಷ್ಟೋ ಮಕ್ಕಳು ನನಗೆ ಪ್ರೈಸ್ ಬರಲಿಲ್ಲ ಅಂತ ಅಳ್ತಾರೆ. ಆದ್ರೆ ತ್ರಿಶೂಲ್ ಚೆಂಗಪ್ಪ ಮಾತ್ರ ನೆಕ್ಸ್ಟ್ ನಾನು ತೆಗಿತೀನಿ ಅಂತ. ನಾವು ವಿನ್ ಆಗಿದ್ರೇನು ಖುಷಿ ಆಗ್ಬೇಕು, ವಿನ್ ಆಗಿಲ್ದ್ರೂ ಖುಷಿ ಆಗ್ಬೇಕು. ವೆರಿ ಗುಡ್. ಯಾರು ಹೇಳ್ಕೊಟ್ಟಿದ್ದು? ಇದು ಅಣ್ಣ, ಅಮ್ಮ, ಅಪ್ಪ. ಹೌದಾ? ಅಪ್ಪ ಏನ್ ಕೆಲಸ ಮಾಡ್ತಾರೆ? ಅಪ್ಪ AGS ಹೆಲ್ತ್. ಅಮ್ಮ ಪ್ಯಾರಾಮೆಡಿಕ್. ಅಮ್ಮನ ಹೆಸರೇನು? ಶ್ವೇತಾ. ಅಪ್ಪನ ಹೆಸರು ಯೋಗೇಶ್. ಮತ್ತೆ ಅಜ್ಜಿ ತಾತ ಹೆಸರು ರಾಮಕೃಷ್ಣ, ಸರೋಜ. ಎಲ್ಲಿದ್ದಾರೆ ಅವರು? ಅವರು ಚೇರಂಬಾಣೆಯಲ್ಲಿದ್ದಾರಾ? ಈಗ ಅಜ್ಜಿ ಮನೆಗೆ ಬಂದಿದ್ದೀರಾ? ನಾನು ಹೋಗ್ಬೇಕು ಅಲ್ಲಿಗೆ ಇವತ್ತು ಮಧ್ಯಾಹ್ನ. ಹೌದಾ? ಅಜ್ಜಿ ಮನೆಗೆ ಹೋಗ್ಬೇಕಾ? ಅಲ್ಲಿ ಚೇರಂಬಾಣೆಗೆ. ಏನ್ ಇಷ್ಟ ಆಗುತ್ತೆ ಚೇರಂಬಾಣೆಯಲ್ಲಿ? ಅಲ್ಲಿ ನಾನು ಆಡ್ಬೋದು, ಗ್ರೌಂಡಲ್ಲಿ ಹೋಗಿ ಕ್ರಿಕೆಟ್ ಆಡ್ಬೋದು. ಅಲ್ಲಿ ಬ್ಯಾಟ್ ಇದೆ, ಬಾಲ್. ಯಾರಿದ್ದಾರೆ ನಿನ್ ಜೊತೆಲಿ? ತಾತ ಇದ್ದಾರೆ. ತಾತನ ಜೊತೆ ಆಟ ಆಡೋದಾ? ಅವ್ರು ತೋಟಗೂ ಹೋಗ್ತಾರೆ. ತೋಟ ಅಂದ್ರೇನು? ತೋಟ ಅಂದ್ರೆ ಫಾರೆಸ್ಟ್. ಏನೆಲ್ಲ ಇದೆ ತೋಟದಲ್ಲಿ? ಅಲ್ಲಿ ಫ್ರೂಟ್ಸ್ ಇದೆ, ವೆಜಿಟೇಬಲ್ಸ್ ಇದೆ, ಪ್ಲಾಂಟ್ಸ್ ಇದೆ, ಲೀವ್ಸ್ ಇದೆ. ಈಗ ವೆಜಿಟೇಬಲ್ಸ್ ಏನೆಲ್ಲ ನೋಡಿದ್ದೀರಾ? ನಾನು ಟೊಮೆಟೊ ನೋಡಿದ್ದೀನಿ, ಪೊಟ್ಯಾಟೊ ನೋಡಿದ್ದೀನಿ, ಕ್ಯಾರೆಟ್ ನೋಡಿದ್ದೀನಿ, ಮತ್ತೆ ಎಲ್ಲ ನೋಡಿದ್ದೀನಿ. ಈಗ ಕೆಲವು ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರೆ. ಬಟ್ ನಾನು ತಿಂತೀನಿ. ಹೌದಾ? ತಿನ್ನಬೇಕು ಅಂತ ಈಗ ನೀನು ಪುಟಾಣಿಗಳಿಗೆ ಹೇಳಬೇಕು ಮಕ್ಕಳಿಗೆ. ಈಗ ಆಕಾಶವಾಣಿ ಕೇಳ್ತಾ ಇದ್ದಾರೆ, ತ್ರಿಶೂಲ್ ಚೆಂಗಪ್ಪ ಏನ್ ಹೇಳ್ತಾನೆ ಅಂತ. ಒಂದು ಮಗು ಕೇಳ್ತಾ ಇದೆ, ತರಕಾರಿ ಯಾಕಾಗಿ ತಿನ್ಬೇಕು ಅಂತ. ಯಾಕಂದ್ರೆ ಎನರ್ಜಿ ಬರುತ್ತೆ ಅಂತ. ಆದ್ರೆ ಅವ್ರಿಗೆ ಇಷ್ಟ ಇಲ್ವಂತಲ್ಲ, ಅವ್ರಿಗೆ ಸ್ವೀಟ್ ಅಂದ್ರೆ ಇಷ್ಟ ಅಂತೆ. ತ್ರಿಶೂಲ್ಗೆ ಇಷ್ಟ ಇಲ್ವಾ ಸ್ವೀಟ್? ನಂಗೆ ತುಂಬಾ ಸ್ವೀಟ್ ಇರೋದು ಖುಷಿ ಇಲ್ಲ, ನಂಗೆ ಖಾರ ಇಷ್ಟ. ಖಾರ? ಏನು ಖಾರ ಅಂದ್ರೆ? ಖಾರ ಅಂದ್ರೆ ಸ್ಪೈಸಿ. ಏನೆಲ್ಲ ಮಾಡ್ತಾರೆ? ಅನ್ನ ಸಾರು ಮಾಡ್ತಾರೆ, ಖಾರ ಚಿಪ್ಸ್ ಎಲ್ಲ ಮಾಡ್ತಾರೆ. ಅಜ್ಜಿ ಏನೆಲ್ಲ ತಿಂಡಿ ಮಾಡ್ಕೊಡ್ತಾರೆ? ಅಜ್ಜಿ ದೋಸೆ ಮಾಡ್ಕೊಡ್ತಾರೆ, ಪಲಾವ್ ಮಾಡ್ಕೊಡ್ತಾರೆ, ಚಪಾತಿ ಮಾಡ್ಕೊಡ್ತಾರೆ, ದೋಸೆ ಮತ್ತೆ ಇಡ್ಲಿ ಎಲ್ಲ ಮಾಡ್ಕೊಡ್ತಾರೆ. ಇದು ದಿನಾ ತಿಂಡಿ ಆಯ್ತು, ಬ್ರೇಕ್ಫಾಸ್ಟ್ ಅಂತ. ತಿಂಡಿ ಅಂದ್ರೆ ಏನು? ತಿಂಡಿ ಅಂದ್ರೆ ಫುಡ್. ಈಗ ನಮ್ಮ ಕಡೆ ತಿಂಡಿ ಅಂದ್ರೆ ಮಕ್ಕಳು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ತಿಂಡಿ ಅಂದ್ರೆ ರವೆ ಉಂಡೆ, ಕಜ್ಜಾಯ, ಕೋಡ್ಬಳೆ, ಮತ್ತೆ
ಜಿಲೇಬಿ, ಜಾಂಗೀರು, ಮೈಸೂರು ಪಾಕು, ಮಸಾಲೆ ದೋಸೆ ಇವೆಲ್ಲ ತಿಂಡಿ ಅಂತ ಹೇಳ್ತಾರಪ್ಪ. ಎಲ್ಲ ತಿಂಡಿ ಸೇಮ್ ತಿಂಡಿರೋದು. ದಿನ ತಿನ್ನಲ್ವಲ್ಲ, ರವೆ ಉಂಡೆ ದಿನ ತಿಂತೀವಾ? ಇಲ್ಲ, ಬಟ್ ಆದ್ರೆ ಅಮ್ಮ ಮಾಡ್ಕೊಟ್ಟಿದ್ರೆ ತಿನ್ಬೋದು. ಅಮ್ಮ ಎವ್ರಿ ಡೇ ಮಾಡ್ಕೊಡಲ್ಲ. ಎವ್ರಿ ಡೇ ಮಾಡಿದ್ರೆ ಹೊಟ್ಟೆ ನೋವಾಗುತ್ತೆ. ಹೊಟ್ಟೆ ನೋವು ಬರುತ್ತಾ? ಮತ್ತೆ ಇಂಜೆಕ್ಷನ್ ತಗೊಳ್ಬೇಕು ಡಾಕ್ಟರ್ ಇಂದ. ನೀವೇನಾಗ್ಬೇಕು ಅಂತ ದೊಡ್ಡವರಾದ್ಮೇಲೆ? ಇಂಜಿನಿಯರ್. ಇಂಜಿನಿಯರ್ ಅಂದ್ರೆ ಏನು? ಇಂಜಿನಿಯರ್ ಅಂದ್ರೆ ಇದು ಮಾಡಬೇಕು, ಏರೋಪ್ಲೇನ್ ಕೆಲಸ ಮಾಡೋದು. ಬೇರೆ ಅಲ್ಲ, ಟ್ರಕ್. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ನಾನು ಏರೋಪ್ಲೇನ್ ತಯಾರಿಸ್ಬೇಕು ಅಂತನಾ? ಎಲ್ಲ ತಯಾರಿಸ್ಬೇಕು. ಹೋಗಿದ್ದೀರಾ? ಫ್ಲೈಟಲ್ಲಿ ಹೋಗಿದ್ದೀರಾ? ಯಾವತ್ತೂ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಯಾಕಂದ್ರೆ ಅಮ್ಮ ಕರ್ಕೊಂಡು ಹೋಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ದೊಡ್ಡವನಾಗಿ ಕಾಲೇಜ್ಗೆ ಹೋಗಾಗ ಹೋಗ್ತೀನಿ. ಹೌದಲ್ವಾ? ದೊಡ್ಡವನಾದ್ಮೇಲೆ ಕರ್ಕೊಂಡು ಹೋಗ್ತಾರೆ. ಪುಟ್ಟ ಮಕ್ಕಳನ್ನ ಅನಗತ್ಯವಾಗಿ ಯಾಕೆ ಕರ್ಕೊಂಡು ಹೋಗ್ತಾರಲ್ವಾ? ಕೆಲಸ ಇದ್ರೆ ಮಾತ್ರ ಹೋಗೋದು ಅಲ್ವಾ? ನಿಮ್ಮ ಮನೆಯಲ್ಲಿ ಆಟದ ಸಾಮಾನು ಅಂತ ಏನೆಲ್ಲ ಇದೆ? ನಂಗೆ ಎಲ್ಲ ಇದೆ, ಬಟ್ ಅದ್ರ ಸ್ವಲ್ಪ ಇಲ್ಲ. ನಂಗಿಷ್ಟ ತುಂಬ ಇಷ್ಟ ಟಾಯ್ ರಿಮೋಟ್ ಕಂಟ್ರೋಲ್ ಕಾರ್, ಮಾನ್ಸ್ಟರ್ ಟ್ರಕ್. ಯಾರು ತೆಕ್ಕೊಟ್ಟಿದ್ದು? ಅದು ಅಣ್ಣ. ಆಟ ಆಡ್ಕೊಂಡಿರೋ ಅಂತ? ಅದು ಸಾಗರ್. ಹೌದು, ಅವ್ರು ಕೊಡ್ತಾರೆ. ಮತ್ತೆ ಅದು ಒಂದು ನೀರಲ್ಲಿ JCB, ಅದು ಒಂದು ಎಲೆಕ್ಟ್ರಿಕಲ್ ಅಲ್ಲ. JCB ಅಂದ್ರೆ ಏನು? JCB ಅಂದ್ರೆ ಕೆಲಸ ಮಾಡಕ್ಕೆ, ಇದು ಹೋಗಕ್ಕೆ. ಏನ್ ಕೆಲಸ ಮಾಡುತ್ತೆ JCB? ಮಣ್ಣು ತೆಗೆಯುತ್ತೆ, ಎಲ್ಲ ತೆಗೆಯುತ್ತೆ. ಇಷ್ಟನಾ ನಿನಗೆ JCB ಅಂದ್ರೆ? ನಂಗೆ ಟ್ರಕ್ ಇಷ್ಟ, JCB ಇಷ್ಟ, ಕಾಫ್ ಇಷ್ಟ. ಮತ್ತೆ ನಿಮ್ಮ ಬರ್ತ್ಡೇ ಯಾವಾಗ? ನನ್ನ ಬರ್ತ್ಡೇ February 25th. ಹೇಗೆ ಆಚರಿಸ್ಕೊಳ್ತೀರಿ ನೀವು? ಸೆಲೆಬ್ರೇಟ್ ಮಾಡ್ಕೊಳ್ತೀರಾ? ನಾವು ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಪಾರ್ಟಿ ಮಾಡ್ತೀವಿ. ಏನ್ ಪಾರ್ಟಿ? ನಾವು ಪಿಜ್ಜಾ ಪಾರ್ಟಿ. ಒಬ್ಬೊಬ್ಬೊಬ್ಬಾ, ಈಗ ತಾನೇ ತ್ರಿಶೂಲ್ ಚೆಂಗಪ್ಪ ಹೇಳಿದ್ದು ನಾನು ತರಕಾರಿ ತಿಂತೀನಿ ಅಂತ. ಈಗಾಗಲೇ ಜಂಕ್ ಫುಡ್ ತಿನ್ನೋದಾ? ಒನ್ ಡೇ ಅಷ್ಟೇ. ಒನ್ ಡೇ? ತಿನ್ನಲ್ಲ. ಆದ್ರೆ ಕೆಲವು ಮಕ್ಕಳು ಬರ್ತ್ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಗೊತ್ತಾ? ಮೂಕ ಪ್ರಾಣಿ ಇರುತ್ತಲ್ಲ, ಆ ಪ್ರಾಣಿಗಳಿಗೆ ಊಟ ಕೊಡುತ್ತೆ. ಬರ್ತ್ಡೇ ಸ್ಪೆಷಲ್ ಏನು ಅಂದ್ರೆ, ಸ್ಟ್ರೀಟ್ ಡಾಗ್ಸ್ ಇರ್ತಾವಲ್ಲ, ಅವಕ್ಕೆ ಫುಡ್ ಕೊಡ್ತಾರೆ. ಹೌದು. ನೀವು ಕೊಡಲ್ವಾ? ನಾವು ಕೊಡ್ತೀವಿ. ಅದು ಪಿಜ್ಜಾ ತಿಂತೀವಿ ಅಂತೀರಾ? ಅದು ಯಾಕಂದ್ರೆ ಬರೀ ಒಂದೊಂದು ದಿವಸ ಅಮ್ಮ ಆರ್ಡರ್ ಮಾಡಿದ್ರು ಅಷ್ಟೇ. ತಪ್ಪಲ್ವಾ ಅದು ಹೊರಗಡೆ ಮಾರೋ ಫುಡ್ ತಿನ್ನೋದು? ಬಟ್ ಒಂದೊಂದು ದಿವಸ ಅಷ್ಟೇ. ಒಂದಿನಾದ್ರೂ ಆಗ್ಲಿ. ತಪ್ಪೇ ಅಲ್ವಾ? ಹೌದು. ಈಗ ಅಮ್ಮನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೆಕ್ಸ್ಟ್ ಬರ್ತ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ? ನೆಕ್ಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂತೀನಿ, ಕೇಕ್ ಎಲ್ಲ ತಿಂತೀನಿ, ಫ್ರೆಂಡ್ಸ್ ಜೊತೆಗೆ ಆಡ್ತೀನಿ. ಆಟ ಅಂದ್ರೆ ಇಷ್ಟನಾ? ಏನ್ ಆಟ ಇಷ್ಟ? ನಂಗೆ ಎಲ್ಲ ಆಟ ಇಷ್ಟ. ಎಲ್ಲ ಆಟ ಅಂದ್ರೆ ಹಾಕಿ ಇದೆ, ಕ್ರಿಕೆಟ್ ಇದೆ. ನಂಗೆ ಮೋಸ್ಟ್ ಇಷ್ಟ ಆಗೋದು ಆಟ ಅಂದ್ರೆ ಕ್ರಿಕೆಟ್. ಮತ್ತೆ ಫುಟ್ಬಾಲ್. ಶಾಲೆಯಲ್ಲಿ ಆಟ ಆಡ್ತೀರಾ? ಇಲ್ಲ, ಸ್ಪೋರ್ಟ್ಸ್ ಆಡ್ತೀವಿ. ಬಟ್ ಫುಟ್ಬಾಲ್ ಎಲ್ಲ ದೊಡ್ಡವ್ರಿಗೆ, ಕ್ರಿಕೆಟ್ ಎಲ್ಲ ದೊಡ್ಡವ್ರಿಗೆ, ನಮ್ಗಲ್ಲ. ನಿಮ್ಗಲ್ಲ. ಆದ್ರೆ ಇಷ್ಟ ಮಾತ್ರ ಇಷ್ಟ. ಆಟ ಆಡಕ್ ಇಷ್ಟನೋ ನೋಡಕ್ ಇಷ್ಟನೋ? ಆಟ ಆಡಕ್ ಇಷ್ಟ, ನೋಡಕ್ಕೆ ಇಷ್ಟ ಇಲ್ಲ. ಕ್ರಿಕೆಟ್ ಮ್ಯಾಚ್ ಇರುತ್ತಲ್ಲ, ನಾನ್ ನೋಡ್ತೀನಿ. ಅಣ್ಣ ಹಾಕಿದ್ರೆ ಅಷ್ಟೇ. ಯಾರು ಇಷ್ಟ ಕ್ರಿಕೆಟ್ ಪ್ಲೇಯರ್ಸ್? ನಂಗೆ ವಿರಾಟ್ ಕೊಹ್ಲಿ ಇಷ್ಟ. ಮತ್ತೆ ಇವಾಗ ಹೇಗ್ ಬಂದ್ರಿ? ನಾನು
ಈಗ ಹೇಗೆ ಬಂದಿದ್ದು? ಯಾರು ಕರ್ಕೊಂಡು ಬಂದ್ರು? ಏನಿದು? ಇದು ಆಕಾಶವಾಣಿ. ಅಜ್ಜಿ ಕರ್ಕೊಂಡು ಬಂದಿದ್ದು. ಅಜ್ಜಿ ಕರ್ಕೊಂಡು ಬಂದಿದ್ದ? ಏನಂತ ಹೇಳಿ ಕರ್ಕೊಂಡು ಬಂದ್ರು? ನೀನು ಚೆನ್ನಾಗಿ ಹೇಳು ಅಂತ. ಏನು ಹೇಳ್ಬೇಕಂತೆ? ಅದು ಸ್ಪೀಚ್. ಹಾಗೆ ಹೇಳಿ ಕರ್ಕೊಂಡು ಬಂದ್ರ? ಅಮ್ಮ ಹೇಳಿದ್ರಾ? ಅಮ್ಮ ಬೆಂಗಳೂರಲ್ಲಿದ್ದಾರಾ? ಅಮ್ಮನಿಗೆ ಹೇಳಿದ್ದೀರಾ ನಾನು ಆಕಾಶವಾಣಿಗೆ ಹೋಗ್ತೀನಿ ಅಂತ? ಹೇಳಿದ್ದೀರಾ? ಅಮ್ಮಂಗೆ ಹೇಳಿದ್ದೀನಿ. ಏನಂದ್ರು? ಓಕೆ ಅಂತ. ಗುಡ್ ಅಂದ್ರಾ? ಈಗ ಹೇಗ್ ಬಂದ್ರಿ ನೀವು? ಯಾವ ಊರಿಂದ ಬಂದ್ರಿ? ನಾವು ಪೆನ್ಷನ್ ಲೈನಿಂದ ಬಂದಿದ್ದು. ಏನೆಲ್ಲ ನೋಡ್ಕೊಂಡು ಬಂದ್ರಿ ಬರುವಾಗ? ನಾನು ಎಲ್ಲ ನೋಡ್ಕೊಂಡು ಬಂದೆ. ಎಲ್ಲ ನೋಡಿದ್ರಿ ಮಡಿಕೇರಿಯಲ್ಲಿ? ಮಡಿಕೇರಿಯಲ್ಲಿ ನಾನು ನಾನು ರಾಜ ಸೀಟ್ ನೋಡಿದ್ದೀನಿ. ಏನಿದೆ ರಾಜ ಸೀಟಲ್ಲಿ? ಅಲ್ಲಿ ಪಾರ್ಕ್, ಅಲ್ಲಿ ಇದಿರುತ್ತೆ, ಅಲ್ಲಿ ಪ್ಲೇಯಿಂಗ್ ಸೆಂಟರ್ ಇರುತ್ತೆ, ಎಲ್ಲ ಇರುತ್ತೆ. ಇನ್ನೇನಿರುತ್ತೆ? ಮತ್ತೆ ಐಸ್ ಕ್ರೀಮ್ ಶಾಪ್ ಇರುತ್ತೆ. ನಿಮ್ಗೆ ಏನ್ ತಿಂಡಿ ಇಷ್ಟ? ನಂಗೆ ಮಸಾಲ ದೋಸೆ ಇಷ್ಟನಾ? ನಮ್ಮ ಆಕಾಶವಾಣಿ ಕೇಳ್ತಾ ಇದಾರಲ್ಲ, ಅವರಿಗೂ ಕೂಡ ಇಷ್ಟ ಅಂತೆ. ಬೆಣ್ಣೆ ಮಸಾಲೆ ಇಷ್ಟ ಅಂತೆ. ಓಕೆ. ನಿಮಗೆ ಬರೀ ಮಸಾಲ ದೋಸೆ ಇಷ್ಟ? ಮಸಾಲ ದೋಸೆ ಮತ್ತೆ ಇಡ್ಲಿ ವಡೆ ಇಷ್ಟ. ಮೋಸ್ಟ್ ಇಷ್ಟವಾದ ಅಂದ್ರೆ ವಡೆ. ಅಪ್ಪ ಏನೆಲ್ಲ ಹೇಳ್ಕೊಡ್ತಾರೆ? ಅಪ್ಪ ಎಲ್ಲ ಹೇಳ್ಕೊಡ್ತಾರೆ. ಏನು ಹೇಳ್ಕೊಡ್ತಾರೆ? ನಾನೇನೋ ಕತೆ ಹೇಳ್ಕೊಡ್ತಾರೆ. ಏನಾದ್ರು ಕ್ವಶನ್ ಕೇಳಿದ್ರೆ ನಂಗೆ ಗೊತ್ತಿಲ್ಲಲ್ಲ, ಆ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತಾರೆ. ಮತ್ತೆ ಅದನ್ನ ಬಿಟ್ಟು ಎಲ್ಲ ಹೇಳ್ಕೊಡ್ತಾರೆ. ಆನಿಮಲ್ಸ್ ನೇಮ್ ಹೇಳ್ಕೊಡ್ತಾರೆ. ನಿಮ್ಗೆ ಅನಿಮಲ್ಸ್ ಇಷ್ಟ ಇಲ್ವಾ? ನಂಗೆ ಇಷ್ಟ. ಪೆಟ್ಸ್ ಇಷ್ಟ, ಅನಿಮಲ್ಸ್ ಇಷ್ಟ, ಡೊಮೆಸ್ಟಿಕ್ ಅನಿಮಲ್ಸ್ ಇಷ್ಟ. ಯಾವುದು ಡೊಮೆಸ್ಟಿಕ್ ಅನಿಮಲ್? ಎಲ್ಲ ಇಷ್ಟ. ಏನೆಲ್ಲ ಇದೆ ಹೇಳ್ಬೇಕಪ್ಪ? ಅಲ್ಲಿ ಕೌ ಇದೆ, ಲಯನ್ ಇದೆ, ಟೈಗರ್ ಇದೆ. ಅದು ಡೊಮೆಸ್ಟಿಕ್ ಅಂದ್ರೆ ಕೌ, ಡಕ್, ಅಲ್ಲಿಂದ ಕ್ಯಾಟ್ ಇಲ್ಲ, ಚಿಕನ್. ಚಿಕನ್ ಅಂದ್ರೇನು? ಹೆನ್. ಬಟ್ ನಂಗೆ ಫುಡ್ ಇಷ್ಟ, ಚಿಕನ್ ಇಷ್ಟ ನಂಗೆ. ಹೌದಾ? ಏನು ಮಾಡ್ತಾರೆ ಅದರಲ್ಲಿ? ಬಿರಿಯಾನಿ ಮಾಡಿಸ್ತಾರೆ. ಬಿರಿಯಾನಿ ಅಂದ್ರೆ ಇಷ್ಟನಾ? ಅಮ್ಮ ಮಾಡ್ತಾರಾ ಬಿರಿಯಾನಿ? ಅಮ್ಮ ಮಾಡ್ತಾರೆ ಸಾಟರ್ಡೆ ಸಂಡೇ. ಚಿಕನ್ ಮಾಡ್ತಾರಾ? ಎವ್ರಿ ಡೇ ಅಲ್ಲ, ಒನ್ ವೀಕ್ ಅಷ್ಟೇ. ಅಯ್ಯಂಡ್ರ ತ್ರಿಶೂಲ್ ಚೆಂಗಪ್ಪನ ಮಾತುಗಳನ್ನ ನಾವು ಕೇಳಿದ್ವಿ. ನನಗಂತೂ ತುಂಬಾ ಇಷ್ಟ ಆಯ್ತು ಅವನ ಮಾತುಗಳು. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ಗಡಿಯಾರವನ್ನೊಮ್ಮೆ ನೋಡಿದ್ರೆ ಬೇಗ ಬೇಗ ಕಾರ್ಯಕ್ರಮವನ್ನ ಮುಗಿಸ್ಲೇಬೇಕು ಅಂತ ಆದೇಶ ಬಂದ್ಬಿಟ್ಟಿದೆ. ಮುಂದಿನ ಕಾರ್ಯಕ್ರಮ ಶುರು ಆಗ್ಬೇಕಲ್ವಾ? ಹಾಗಾಗಿ ಇವತ್ತಿನ ಸಿಂಚನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ನಮ್ಮೆಲ್ಲ ಮುದ್ದು ಮಕ್ಕಳಿಗೆ, ಪೋಷಕರಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ. ಶಿವನ ನೋಡುವೆಯ ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ, ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ. ಸಿಂಚನ ಕಾರ್ಯಕ್ರಮ ಪ್ರಸಾರವಾಯಿತು. ಇದುವರೆಗೆ ಬಾಲಪ್ರತಿಭೆ ಮಡಿಕೇರಿ ಚೇರಂಬಾಣೆಯ ಅಯ್ಯಂಡ ತ್ರಿಶೂಲ್ ಚೆಂಗಪ್ಪನೊಂದಿಗಿನ ಮಾತುಕತೆಯ ಮೊದಲ ಭಾಗ ಆಲಿಸಿದಿರಿ. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಚಿಣ್ಣರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.